ಸತ್ಯನಾರಾಯಣ ಸಾಹೇಬರ ಸುಪುತ್ರ ಹಾಗೂ ನಮ್ಮ ಪಕ್ಷದ ಜನತಾದಳದ ತಾಲೂಕು ಅಧ್ಯಕ್ಷರಾದಂಥ ಸತ್ಯಪ್ರಕಾಶ್ ಅವರ 42ನೇ ಹುಟ್ಟುಹಬ್ಬ ಇವತ್ತು ನಮ್ಮ ಅಭಿಮಾನಿಗಳು ಹಾಗೂ ಸತ್ಯಪ್ರಕಾಶರ ಅಭಿಮಾನಿಗಳು ಹಾಗೂ ಪಕ್ಷದ ಅಭಿಮಾನಿಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಎಲ್ಲ ಅಭಿಮಾನಿಗಳು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ದೇವರು ಅವ್ರ ಆರೋಗ್ಯ ಕಾಪಾಡಲಿ, ಐಶ್ವರ್ಯ ಕೊಡಲಿ, ರಾಜಕಾರಣದಲ್ಲಿ ಮುಂದೆ ಬರಲಿ. ಏನು ನಾವೆಲ್ಲ ಸತ್ಯನಾರಾಯಣ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವು ಅವರು ಹಿಂಬಾಲಕರಾಗಿ ನಾವು ಹೋಗ್ತಾ ಇದ್ದೀವಿ. ಅವರು ಸಹ ಅವರ ಮಾರ್ಗದರ್ಶನದಲ್ಲಿ ಸಹ ಹೋಗಲಿ ಅಂತಲ್ಲಾದರೂ ನಾನು ಮತ್ತೊಮ್ಮೆ ಅವರಿಗೆ ಆ ದೇವರು ಒಳ್ಳೇದ ಮಾಡಲಿ ಅಂತಲ್ಲಾದರೂ ಆ ದೇವರನ್ನೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಮತ್ತೆ ಈ ಜಾಗದಲ್ಲ ಸತ್ಯನಾರಾಯಣ ಸಾಹೇಬ್ರನ್ನ ಜ್ಞಾಪನ ಮಾಡ್ಕೊಂತ ಸುಪುತ್ರ ಸತ್ಯಪ್ರಕಾಶ್ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಸತ್ಯಪ್ರಕಾಶ್ ಅವರ 42ನೇ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಸಾಹೇಬರ ಸಮಾಧಿ ಮುಂದೆ ಇದೀವಂದರೆ ಇವತ್ತು ತಾಲೂಕಿನಲ್ಲಿ ಏನಾರು ಅಂಜಿನಪ್ಪ ಅಂತಾರಂದರೆ ನಮ್ಮ ಸತ್ಯನಾರಾಯಣ ಸಾಹೇಬರು. ಹಾಗಾಗಿ ಇವತ್ತು ಅವ್ರ ಪಕ್ಕದಲ್ಲಿ ಸತ್ಯನಾರಾಯಣ ಸಾಹೇಬ್ರ ಮಗನ ಪಕ್ಕದಲ್ಲಿ ನಿಂತು ಇವತ್ತು ಅಂಜಿನಪ್ಪ ತಾಲೂಕಿನಾಗೆ ಏನಾರ ಹಳ್ಳಿಯಲ್ಲಿ ಮಾತಾಡ್ತಾರಂದ್ರೆ ನಮ್ಮ ಸಾಹೇಬ್ರ ಕಾರಣ. ಹಾಗಾಗಿ ಅವ್ರ ಮಗನಿಗೆ ಇವತ್ತಿನಿಂದ ಇನ್ನೂ ದೊಡ್ಡ ಸ್ಥಾನದಲ್ಲಿ ರಾಜಕೀಯದಲ್ಲಿ ಮುಂದೆ ಬರಲಿ, ರಾಜಕೀಯದಲ್ಲಿ ತೊಡಗಿಸ್ಕೊಂಡು ಅತಿ ಹೆಚ್ಚಿನ ನಮ್ಮ ತಾಲೂಕಿಗೆ ಒತ್ತು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಸತ್ಯಪ್ರಕಾಶ್ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತಂದು ಈ ಸಂದರ್ಭ ಹೇಳಕ್ಕೆ ಇಷ್ಟ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲ ಸೇರಿರೋದು ಸನ್ಮಾನ್ಯ ಸತ್ಯಪ್ರಕಾಶ್ ಅಣ್ಣವರ 42ನೇ ವರ್ಷದ ಹುಟ್ಟುಹಬ್ಬ ಆಚರಿಸೋಕೆ. ಸತ್ಯಪ್ರಕಾಶ್ ಅಣ್ಣವರು ಶಿರಾ ತಾಲೂಕಿನ ಜಾತ್ಯತೀತ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷರು. ಈಗ ತಾನೇ ಆಂಜಿನಪ್ಪನವ್ರು ಹೇಳಿದ್ರು, ಆ ಶಿರಾ ತಾಲೂಕಲ್ಲಿ ಎಲ್ಲನ ಆಂಜಿನಪ್ಪ ಅಂತಂದ್ರೆ ನಮ್ಮ ಸಾಹೇಬ್ರೆ ಕಾರಣ ಅಂತ. ಅದೇ ತರ ನಾನು ರಾಮತಣ ಅಂತ ತಾಲೂಕಲ್ಲಿ ಯಾರನ್ನ ನನಗೆ ನೆನಪಿಸ್ಕೊಳ್ತಾರೆ ಅಂದ್ರೆ ಆ ಸಾಹೇಬ್ರಿಂದಾನೆ. ಇಷ್ಟು ಹೇಳ್ತಾ ಸತ್ಯಪ್ರಕಾಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಸತ್ಯಪ್ರಕಾಶ್ ಅಣ್ಣವ್ರಿಗೆ ತಾಲೂಕಿನ ಜನ ಸತ್ಯನಾರಾಯಣ ಸಾಹೇಬ್ರಿಗೆ ಯಾವ ತರ ಅವರು ಆಶೀರ್ವಾದ ಕೊಡ್ತಾ ಇದ್ರು ಅದೇ ತರ ಆಶೀರ್ವಾದ ಸತ್ಯಪ್ರಕಾಶ್ ಅವ್ರಿಗೂ ಮಾಡ್ಲಿ ಅಂತ ತಾಲೂಕಿನ ಜನರಲ್ಲಿ ಉನ್ನತಿಸುತ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ತಾಲೂಕು ಕಂಡಂತ ಅಪ್ರತಿಮ ರಾಜಕಾರಣಿ, ಶಿರಾ ತಾಲೂಕಿಗೆ ಪ್ರಥಮವಾಗಿ ಸಚಿವ ಸ್ಥಾನ ಪಡೆದಂತ ಮಾಜಿ ಸಚಿವರಾದ ಸತ್ಯನಾರಾಯಣ ಅವರ ಸುಪುತ್ರ, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಸತ್ಯಪ್ರಕಾಶ್ ಮತ್ತು ನಮ್ಮ ತಾಲೂಕಿನ JDS ಅಧ್ಯಕ್ಷರಾದ ಸತ್ಯಪ್ರಕಾಶ್ ಅವರ ಹುಟ್ಟುಹಬ್ಬಕ್ಕೆ ನಾವಿನ್ನೆಲ್ಲ ಸಾಕ್ಷಿಯಾಗಿ ಇಲ್ಲಿ ಹೆಸರುಗೌಡ್ರು ಆಗ್ಬೋದು, ಉಗ್ರಪ್ಪ ಆಗ್ಬೋದು, ನಾನಾಗ್ಬೋದು, ಇವೆಲ್ಲ ಏನು ಸಾಕ್ಷಿಯಾಗಿದ್ದೀವಿ. ನಮ್ಮನ್ನೆಲ್ಲ ಬೆಳೆದಂಥ ಆ ಮಹಾನ್ ಭಾವ, ನಮ್ಮಂಥ 100 ಜನ ಆ ಮಹಾನ್ ಭಾವ ಬೆಳೆಸಿ ನಮ್ಮ ತಾಲೂಕಿಗೆ ಸುಮಾರು 17,000-18,000 ಸಾಗುವಳಿ ಕಟ್ಟಂಥ ಏಕೈಕ ರಾಜಕಾರಣಿ. ಇವತ್ತಿನ ವಲಸೆ ರಾಜಕಾರಣ, ರೆಸಾರ್ಟ್ ರಾಜಕಾರಣದಲ್ಲಿ ಎಲ್ಲೂ ಬಲಿಯಾಗದೆ ತನ್ನದೇ ಆದ ದಿಟ್ಟತನವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬೆಳಕಿಗೆ ತೋರಿಸಿದಂಥ ಧೀಮಂತ ರಾಜಕಾರಣಿ ಸತ್ಯನಾರಾಯಣ ಅವರ ಸುಪುತ್ರ ಸತ್ಯಪ್ರಕಾಶ್ ಅವರು ಇವತ್ತಿನ ದಿನ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ತಾಲೂಕಿನ ಕುಗ್ರಾಮಗಳಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಓಡ್ತಿರುವಂಥ ಬಡತನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮುಖಾಂತರ ಆಚರಣೆಯನ್ನು ಶುರು ಮಾಡಿದರೆ ಇವತ್ತಿನ ಈ ಶಕ್ತಿ ಬಿಡಿಂದ ಹೊರಟಂತ ಸತ್ಯಪ್ರಕಾಶ್ ರಥಯಾತ್ರೆ ಮುಂದುವರಿಲಿ, ಅವ್ರಿಗೆ ವಿಜಯ ಆಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶಿರಾ ತಾಲೂಕಿನ ಮರೆಯಲಾಗದ ಮಾಣಿಕ್ಯ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬ್ರವರ ಏಕೈಕ ಸುಪುತ್ರ ಸತ್ಯಪ್ರಕಾಶ್ ಅಣ್ಣವರು ಇವತ್ತು ಹುಟ್ಟುಹಬ್ಬ. ಅದರಿಂದ ಇವತ್ತು ನಾವೆಲ್ಲರೂ ಹುಟ್ಟುಹಬ್ಬ ಆಚರಿಸಲಿಕ್ಕೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅಭಿಮಾನಿಗಳ ಬಳಗದಿಂದ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡೋ ಕಾರ್ಯಕ್ರಮ, ಮತ್ತೆ ಒಂದು ನೇಜಂತಿಯಲ್ಲಿ ರಂಗನಾಥ ಸ್ವಾಮಿ ಸಮುದಾಯ ಭವನ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಮತ್ತೆ ಆಶ್ರಮಕ್ಕೆ ಅಡುಗೆ ಪಾತ್ರೆ ಸಾಮಾನುಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅವರನ್ನ ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬನ ಆಚರಿಸಲಿಕ್ಕೆ ಅಭಿಮಾನಿಗಳ ಬಳಗದಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕರಿಸಬೇಕು, ಅಭಿಮಾನಿಗಳೆಲ್ಲ ಬರಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊಂತೀನಿ. ಮತ್ತೆ ನಮ್ಮ ಸತ್ಯನಾರಾಯಣ ಸಾಹೇಬ್ರು ನೋಡೋದು ಬೇರೆ ಅಲ್ಲ, ನಮ್ಮ ಪ್ರಕಾಶ್ ಅಣ್ಣ ನೋಡೋದು ಬೇರೆ ಅಲ್ಲ. ಯಾಕೆಂದ್ರೆ
ಸಾಹೇಬ್ರು ಹೇರ್ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ನಮ್ಮ ಸಾಹೇಬ್ರ ತರನೇ ಸೇಮ್. ರಾಜಕೀಯ ಸ್ಟೈಲ್ ಆಗಲಿ, ಈಚ್ ಅಂಡ್ ಎವ್ರಿಥಿಂಗ್ ಅವ್ರ ಸ್ಟೈಲಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಅವರ ಮುಂದಿನ ಜೀವನದ ಒಂದು ಪ್ರತಿ ಹೆಜ್ಜೆಯಲ್ಲೂ ಯಶಸ್ವಿ ಕಾಣಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಮತ್ತೆ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಅವ್ರಿಗೆ ದೇವರ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಈ ಪ್ರಾರ್ಥಿಸ್ಕೊಳ್ತೀನಿ. ತಾಲೂಕು, ಈ ಜಿಲ್ಲೆ, ಈ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿಗಳು, ಪ್ರಾಮಾಣಿಕರು, ವಸ್ತುನಿಷ್ಠರು ಆದ ದಿವಂಗತ ಸತ್ಯನಾರಾಯಣ ಸಾಹೇಬ್ರವರನ್ನ ಇವತ್ತು ನಾನು ನೆನಪಿಸ್ಕೊಳ್ಳೇಬೇಕಾಗ್ತದೆ. ಬಹುಶಃ ಮೊಟ್ಟಮೊದಲನೇದಾಗಿ ಸತ್ಯಪ್ರಕಾಶ್ ಅವರ ಅಭಿಮಾನಿಗಳಿಗೆ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರಣ ಇಷ್ಟೇ, ನೆನ್ನೆ ಬೆಳಿಗ್ಗೆ ಅವರ ಪ್ರವಾಸದ ಪಟ್ಟಿಯನ್ನು ನನಗೆ ಕಳಿಸಿ, ಅಣ್ಣ ಸರಿಯಾಗೈತೇನಣ್ಣ ಮಾಧವ್, ಎಲ್ಲ ಕರೆಕ್ಟಾಗೈತೆ, ಆ ಹಳ್ಳಿಯಿಂದ ಆರಂಭ ಆಗೋದು ಬೇಡ, ನಮ್ಮ ಸಾಹೇಬ್ರ ಸಮಾಧಿಯಿಂದ ಪೂಜೆ ಮಾಡೋದ್ರ ಮೂಲಕ ಅವ್ರ ಹುಟ್ಟುಹಬ್ಬವನ್ನ ಸಾಂಕೇತಿಕವಾಗಿ ಆಚರಣೆಗೆ ಚಾಲನೆ ಕೊಡೋದ್ರ ಮೂಲಕ ತಾವು ಏನು ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳಲ್ಲಿ ಹಾಕೊಂಡ್ರಂಥ ಕಾರ್ಯಕ್ರಮ ಆರಂಭಿಸಿ ಅನ್ನೋಂಥ ಒಂದು ಸಲಹೆಯನ್ನು ಕೊಟ್ಟೆ. ಬಹುಶಃ ನಮ್ಮ ನಾಯಕರಾದ ಸತ್ಯನಾರಾಯಣ ಸಾಹೇಬ್ರವರ ಸಮಾಧಿ ಸ್ಥಳದಿಂದಲೇ ನನ್ನ ಸಲಹೆಯನ್ನು ಅಂಗೀಕರಿಸಿ ಬಹುಶಃ ಇಷ್ಟು ಜನ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ಸೇರ್ಲಿಕ್ಕೆ ಮತ್ತೊಮ್ಮೆ ಈ ಸ್ಥಳವನ್ನ, ಈ ಜಾಗವನ್ನ, ಅವರನ್ನ ನೆನೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಹುಶಃ ಎಲ್ಲರ ಆಸೆ ಒಂದೇ, ಮಲ್ಲಣ್ಣವರಲ್ಲ, ರಾಮಣ್ಣವರಲ್ಲ, ರಾಘಣ್ಣವರಲ್ಲ, ರಂಗಶಮಣ್ಣವರಲ್ಲ, ಉಗ್ರೇಶಣ್ಣಲ್ಲ, ಎಲ್ಲರ ಅಭಿಲಾಷೆ ಏನು ಅಂದ್ರೆ ಸನ್ಮಾನ್ಯ ಸತ್ಯಪ್ರಕಾಶ್ ಅವರು ಸತ್ಯನಾರಾಯಣ ಸಾಹೇಬ್ರವರ ಆದರ್ಶವನ್ನ, ನೇರ ನಡೆ ನುಡಿಯ ವಾತಾವರಣವನ್ನ ತಾವು ರೂಢಿಸ್ಕೋಬೇಕು. ಆ ಭಗವಂತ ಅದಕ್ಕೆ ಎಲ್ಲ ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಅದರ ಭಗವಂತನಲ್ಲಿ ಮತ್ತೆ ನಮ್ಮ ನಾಯಕರಾದ ಸತ್ಯನಾರಾಯಣ ಸಾಹೇಬರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರಿಗಿರ್ಲಿ. ಅವರು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ನಮ್ಮ ಸಾಹೇಬರನ್ನ ಮೀರಿಸುವಂತ ಶಕ್ತಿ ಆಗಿ ಭಗವಂತ ಕೊಡ್ಲಿ ಅಂತ ನಾನಾದರೂ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹುಶಃ ನಾನು ಮಧ್ಯೆ ಪದೇ ಸಾಹೇಬ್ರ ಮಾತು ಬಂದಾಗ ಅಥವಾ ಸತ್ಯಪ್ರಕಾಶ್ ಮಾತು ಬಂದಾಗ ಒಂದು ಮಾತನ್ನ ಹೇಳ್ತಾ ಇದ್ದೆ, ಇಲ್ಲ ಕಣ ನಿಮ್ಗಿಂತ ಏನು ಕಡಿಮೆ ಇಲ್ಲ ಅವನವನು, ಈಗಳಪ್ಪ ನೀನೊಬ್ಬ ಸಾಧಿದೆ ಕಣ ಅವನು, ಇಲ್ಲ ನಾನು ಸತ್ಯನೇ ಹೇಳ್ತೀನಿ ಅಂತಿದ್ದೆ. ಬಹುಶಃ ಏನು ಈ ತಾಲೂಕಿನ ಎಲ್ಲ ಸಮುದಾಯಗಳ ಅತ್ಯಂತ ಪ್ರೀತಿ ಪಾತ್ರರಾಗಿ ಅವರು ದಿವಂಗತರಾದ್ರು. ಬಹುಶಃ ಇವತ್ತು ಇನ್ನು ಇರ್ಬೇಕಾಗಿತ್ತು. ಬಹಳಷ್ಟು ರಾಜಕಾರಣಿಗಳು ಕಳೆದೇ ಹೋಗ್ಬಿಡ್ತಿದ್ರು ಈ ತಾಲೂಕಿನಲ್ಲಿ. ಅದೊಂದು ದುರ್ದೈವ ಅಂತ ಮತ್ತೊಮ್ಮೆ ನಾನು ಹೇಳ್ತಾ, ಮಿತ್ರ ತಮ್ಮ ಸತ್ಯಪ್ರಕಾಶ್ ಅವರಿಗೆ ಭಗವಂತ ನಮ್ಮ ಸಾಹೇಬರ ಆಶೀರ್ವಾದ ಮುಂದುವರಿಲಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಮಾಧ್ಯಮದ ಎಲ್ಲ ಸ್ನೇಹಿತರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಆತನ ಬೆಳವಣಿಗೆಗೆ ಸಹಕಾರಿ ಆಗಲಿ ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ನಾಯಕರು ಆಗಿರ್ತಕ್ಕಂಥ ದಿವಂಗತ ಬಿ ಸತ್ಯನಾರಾಯಣ ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಜಾತ್ಯತೀತ ಜನತಾದಳದ ಯುವ ನಾಯಕರಾಗಿರ್ತಕ್ಕಂಥ BS ಸತ್ಯಪ್ರಕಾಶ್ ಅವರ ಇವತ್ತು ಹುಟ್ಟುಹಬ್ಬವನ್ನ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ಇವತ್ತು ಆಚರಿಸ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಿಷ್ಟೇ, ಯಾವ ಅಧಿಕಾರ ಸಿಗುತ್ತೋ, ಐಶ್ವರ್ಯ ಸಿಗುತ್ತೋ, ಯಾವ್ದು ಸಿಗುತ್ತೋ, ಉತ್ತಮವಾಗಿ ಸತ್ಯನಾರಾಯಣಪ್ಪನವರ ಹೆಸರನ್ನ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಇದನ್ನ ದೇವರು ಅವ್ರಿಗೆ ಕೊಡ್ಲಿ ಅನ್ನೋದಾದ್ರೂ ನಾನು ಹಾರೈಸ್ತಾ, ಅವರ ಜೀವನ ಸುಗಮವಾಗಿರ್ಲಿ, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತಾ ನನ್ನ ಎರಡು ಮಾತು. ನಮ್ಮ ಸಿರಾ ತಾಲೂಕಿನ ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಬಿ ಸತ್ಯನಾರಾಯಣ ಸಾಹೇಬ್ರವರ ಸುಪುತ್ರರಾಗಿರ್ತಕ್ಕಂಥ ಇವತ್ತು ಸತ್ಯಪ್ರಕಾಶ್ ಅವರ 42ನೇ ಹುಟ್ಟುಹಬ್ಬದ ಈ ಒಂದು ಶುಭಾಶಯವನ್ನ ಇಡೀ ನಮ್ಮ ಪಕ್ಷದ ಮತ್ತು ಅವರ ಅಭಿಮಾನಿಗಳು ಮತ್ತು ಅವರ ಎಲ್ಲ ಯುವಕ ಮಿತ್ರರು ಇವತ್ತು ಸೇರಿ ಈ ಶುಭಾಶಯವನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಏನು ಉಗ್ರಣ್ಣವ್ರು ಇರ್ಬೋದು, ನಮ್ಮ ಮಲೆಗೌಡರು, ರಂಗಶಮಣ್ಣವರು, ಮಾಂಜಿನಪ್ಪನವರು, ಸಾಕಷ್ಟು ಜನ ನಮ್ಮ ರಾಮಕೃಷ್ಣಪ್ಪ ಅವ್ರು ಇರ್ಬೋದು, ರಂಗನಾಥ್ ಗೌಡರು, ಪುನೀತ್, ರಾಮಣ್ಣವರು, ರಾಘಣ್ಣವರು, ಭಾಳಷ್ಟು ಎಲ್ಲರೂ ಹೆಸರು ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ಮುಖಂಡರುಗಳು ಇವತ್ತು ಬಂದು ಇವರಿಗೆ ಶುಭವನ್ನು ಕೋರಿದ್ದಾರೆ. ಹಾಗೆ ಇವರಿಗೆ ದೇವರು ಒಳ್ಳೆಯ
ಆರೋಗ್ಯವನ್ನು ಮತ್ತು ಆಯುಷನ್ನು ಮತ್ತು ಅವರಿಗೆ ಒಳ್ಳೆಯ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ಅವ್ರಿಗೆ ಕೊಡಲಿ. ನಾವೆಲ್ಲರೂ ಕೂಡ ಅವ್ರು ಯಾವಾಗಲೂ ಕೂಡ ಜೊತೆಯಾಗಿ ಅವ್ರಿಗಿರ್ತೀವಿ ಎಂಬ ಒಂದು ಮಾತನ್ನು ಇಡೀ ನಮ್ಮ ತಾಲೂಕಿನ ಅವರ ಅಭಿಮಾನಿಗಳು, ಅವರ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಈ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿ ಶುಭವನ್ನು ಕೋರ್ತಾ ಇದ್ದೀವಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸಿಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.